ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಸರ್ಕಾರ ಮತ್ತು ಕೇರಳ ಸರ್ಕಾರದ ನಡುವೆ ಒಂದು ಮಿನಿ ಸಮರ ನಡೀತಾ ಇದೆ. ಈ ಸಮರಕ್ಕೆ ಕಾರಣ ಏನು, ಇದರ ಹಿನ್ನೆಲೆ ಏನು, ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಐತೆ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಇದೊಂದ್ ರೀತಿ ಹಾಸ್ಯಾಸ್ಪದ ಅನಿಸ್ತದೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಕೆಲವರ ಅಧಿಕ ಪ್ರಸಂಗಿತನ ಅನಿಸ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯ ಸರ್ಕಾರ ಕೈಗೊಂಡಂತಹ ಒಂದು ಕ್ರಮದ ಬಗ್ಗೆ ಕೇರಳ ಸರ್ಕಾರ ಅಬ್ಜೆಕ್ಷನ್ ಮಾಡ್ತಾ ಇದೆ. ಇಲ್ಲಿ ಅಬ್ಜೆಕ್ಷನ್ ಮಾಡ್ಲಿಕ್ಕೆ ಕೇರಳ ಸರ್ಕಾರಕ್ಕೆ ಇದರಿಂದ ಏನಾದ್ರೂ ತೊಂದರೆ ಆಗ್ತದ ಅಂತ ಹೇಳಿದ್ರೆ ಖಂಡಿತವಾಗಿ ತೊಂದರೆ ಆಗಲ್ಲ, ಅಥವಾ ಕೇರಳ ಸರ್ಕಾರಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳ್ಬಹುದು. ಕಾರಣ ಏನು ಅಂತ ಹೇಳಿದ್ರೆ, ಇದು ಪ್ಯೂರ್ಲಿ ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ವಿಷಯ. ಆದ್ರೆ ಕೇರಳ ಸರ್ಕಾರ ಇದನ್ನ ವಿರೋಧಿಸ್ತಾ ಇದೆ. ಹಾಗೇನೆ ಅವರು ಒಬ್ಬ ಎಂ ಪಿಯನ್ನು ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಈ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ, ಅಕ್ರಮವಾಗಿ ಸರ್ಕಾರಿ ಜಾಗದಲ್ಲಿ ಶೆಡ್ ಗಳನ್ನ ಹಾಕೊಂಡಿದ್ದಂತವ್ರನ್ನ ವೆಕೆಟ್ ಮಾಡಿಸಿರುವಂತಹದ್ದು. ನಿಮ್ಗೆ ಖಂಡಿತವಾಗಿ ವಿಷಯ ಗೊತ್ತಿರ್ತದೆ. ಯಲಹಂಕದ ಕೋಗಿಲು ಬಳಿ ಸರ್ಕಾರಿ ಜಾಗವನ್ನ ಅತಿಕ್ರಮಿಸಿಕೊಂಡು 2022ರಿಂದ ಒಂದಿಷ್ಟು ಜನ ಶೆಡ್ ಅನ್ನ ಹಾಕೊಂಡು ಕೂತ್ಕೊಂಡಿದ್ರು. ಈ ಜಾಗವನ್ನ ಸರ್ಕಾರ ತ್ಯಾಜ್ಯ ವಿಲೇವಾರಿಗಾಗಿ ರಿಸರ್ವ್ ಆಗಿಟ್ಟಂತಹದ್ದು. ಆದ್ರೆ ಈ ಜಾಗದಲ್ಲಿ ಒಂದಿಷ್ಟು ಕುಟುಂಬಗಳು ಬಂದು ಸೇರ್ಕೊಂಡು ಅಲ್ಲೇ ಶೆಡ್ ಅನ್ನ ಹಾಕೊಂಡು ಅಲ್ಲೇ ಪರ್ಮನೆಂಟ್ ಆಗಿ ಸೆಟ್ಲ್ ಆಗಿಬಿಟ್ಟಿದ್ರು. ಅವ್ರನ್ನ ಎಬ್ಬಿಸ್ಲಿಕ್ಕೆ ಕಾನೂನು ರೀತಿಯಾಗಿ ಏನ್ ಮಾಡ್ಬೇಕೋ ಅದನ್ನ ಕರ್ನಾಟಕ ಸರ್ಕಾರ ಮಾಡಿ ಅವರಿಗೆ ನೋಟಿಸ್ ಗಳನ್ನ ಕೂಡ ಇಶ್ಯೂ ಮಾಡಿದ್ರು. ತಕ್ಷಣ ಈ ಜಾಗವನ್ನ ಬಿಟ್ಟು ಹೋಗಿ ಅಂತೇಳಿ. ಆದ್ರೆ ಗೊತ್ತಲ್ಲ, ಅವರಷ್ಟು ಸಡನ್ ಆಗಿ ಎಲ್ಲಿಂದ ಎದ್ದು ಹೋಗುವಂತವ್ರು ಅಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಅದ್ರ ಹಿಂದೆ ಕೂಡ ಕೆಲವರು ಇರ್ತಾರೆ. ಇವ್ರನ್ನ ಅಲ್ಲಿ ಉಳಿಸ್ಕೊಳ್ಳಿಕ್ಕೆ ಬಹಳಷ್ಟು ಪ್ರಯತ್ನವನ್ನ ಪಟ್ಟಿರ್ತಾರೆ. ಇದರಲ್ಲಿ ರಾಜಕಾರಣಿಗಳು ಇರ್ತಾರೆ, ಹಾಗೆ ಆ ಪ್ರದೇಶದ ಕೆಲವರು ಗೂಂಡಾಗಳು ಕೂಡ ಸೇರ್ಕೊಂಡಿರ್ತಾರೆ. ಹಾಗಾಗಿ ಈ ರೀತಿಯಾಗಿ ಅತಿಕ್ರಮ ಮಾಡ್ಕೊಂಡು ಕೂತ್ಕೊಂಡವರು ಸಡನ್ ಆಗಿ ಎದ್ದು ಹೋಗೋದಿಲ್ಲ. ಆದ್ರಿಂದ ಕೊನೆಗೂ ರಾಜ್ಯ ಸರ್ಕಾರ ಕಾರ್ಯಪ್ರವೃತ್ತ ಆಯ್ತು. ಇವರೆಲ್ಲರನ್ನು ಕೂಡ ಅಲ್ಲಿಂದ ವೆಕೆಟ್ ಮಾಡಿಸಿ ಆ ಜಾಗವನ್ನ ನೆಲ ಸಮ ಮಾಡಿಬಿಟ್ರು. ಅಂದ್ರೆ ಇವ್ರ ಶೆಡ್ ಗಳನ್ನೆಲ್ಲ ಹಾಕೊಂಡಿದ್ರಲ್ಲ, ಆ ಶೆಡ್ ಗಳನ್ನೆಲ್ಲವನ್ನು ಕೂಡ ನೆಲ ಸಮ ಮಾಡಿಬಿಟ್ರು. ಜಾಗವನ್ನ ಸರ್ಕಾರ ತನ್ನ ಕೈವಶ ಮಾಡ್ಕೊಳ್ತು. ಯಾವಾಗ ಈ ರೀತಿ ಕರ್ನಾಟಕ ಸರ್ಕಾರ ಬುಲ್ಡೋಜರ್ ನ ತಕೊಂಡೋಗಿ ಆ ಜಾಗವನ್ನ ತನ್ನ ವಶಕ್ಕೆ ಪಡಿತು, ತಕ್ಷಣ ಕೇರಳ ಸರ್ಕಾರ ಇದರಲ್ಲಿ ಇಂಟರ್ವ್ಯೂನ್ ಆಯ್ತು. ಕೇರಳ ಸರ್ಕಾರ ಏನ್ ಹೇಳ್ತು ಅಂತ ಹೇಳಿದ್ರೆ, ಉತ್ತರ ಪ್ರದೇಶದಲ್ಲಿ ಯಾವ ರೀತಿ ಬುಲ್ಡೋಜರ್ ನ ತಗೊಂಡೋಗಿ ಅಲ್ಪಸಂಖ್ಯಾತರ ಮನೆ ಮಠಗಳ ಮೇಲೆ ದಾಳಿ ನಡೆಸ್ತಾರೋ, ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರ ಕೂಡ ಅಲ್ಪಸಂಖ್ಯಾತರ ಮೇಲೆ ದಾಳಿಯನ್ನ ನಡೆಸ್ತಾ ಇದೆ. ಬುಲ್ಡೋಜರ್ ಸಂಸ್ಕೃತಿಯನ್ನ ಕರ್ನಾಟಕದಲ್ಲಿ ಪರಿಚಯಿಸ್ತಾ ಇದೆ. ಈ ರೀತಿಯಾಗಿ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಒಂದು ಟ್ವೀಟ್ ಅನ್ನ ಮಾಡಿದ್ರು. ಹಾಗೇನೆ ಕಮ್ಯುನಿಸ್ಟ್ ಪಕ್ಷದ ಒಬ್ಬ ಎಂ ಪಿಯನ್ನು ಕೂಡ ಈ ಕೋಗಿಲು ಗ್ರಾಮಕ್ಕೆ ಕಳಿಸಿ ಆ ಜಾಗವನ್ನು ಇನ್ಸ್ಪೆಕ್ಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಹಾಗೇನೆ ಇಲ್ಲಿ ಸಂತ್ರಸ್ತರಾಗಿರುವಂತಹ ಕುಟುಂಬಗಳ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ಕೊಂಡು ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆಲ್ರಿಗೂ ಆಶ್ಚರ್ಯ ಆಗ್ಬೋದು, ಈ ಜಾಗ ಕರ್ನಾಟಕ ಸರ್ಕಾರಕ್ಕೆ ಸೇರಿರುವಂತಹದ್ದು, ಇದೇನು ಕೇರಳ ಸರ್ಕಾರದ ಜಾಗ ಅಲ್ಲ, ಅಥವಾ ಕರ್ನಾಟಕ ಸರ್ಕಾರ ಕೇರಳ ಸರ್ಕಾರಕ್ಕೆ ಈ ಜಾಗವನ್ನ ಏನಾದ್ರೂ ಡೆವಲಪ್ ಮಾಡ್ಲಿಕ್ಕೋ ಅಥವಾ ಇನ್ನೇನೋ ವಿಷಯಕ್ಕಾಗಿ ಲೀಸಿಗೂ ಕೊಟ್ಟಿರಲಿಲ್ಲ, ಬಾಡಿಗೆಗೂ ಕೊಟ್ಟಿರಲಿಲ್ಲ. ಆದ್ರೂ ಕೂಡ ಕೇರಳ ಸರ್ಕಾರ ಈ ಒಂದು ವಿಷಯದ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, 2026ರಲ್ಲಿ ಬರ್ತಾ ಇರುವಂತಹ ಚುನಾವಣೆ. ನಿಮ್ಗೆ ಗೊತ್ತಿದೆ, 2026ರಲ್ಲಿ ಕೇರಳದಲ್ಲಿ ಚುನಾವಣೆ ಇದೆ. ಕೇರಳದಲ್ಲಿ ಸದ್ಯಕ್ಕೆ ಈಗ LDF ಅಂದ್ರೆ ಪಿಣರಾಯಿ ವಿಜಯನ್ ಅವರ ಸರ್ಕಾರ ಇದೆ. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ UDF ಗೆಲುವನ್ನು ಸಾಧಿಸುವ ಸಾಧ್ಯತೆಗಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ಸರ್ವೆಗಳು ಬಂದಿದೆ. ಹಾಗೇನೆ ಅಲ್ಲಿ ನಡೆದಂತಹ ಲೋಕಲ್ ಬಾಡಿ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಜಯಭೈರಿಯನ್ನು ಸಾಧಿಸಿದೆ. ಆದ್ರಿಂದಾಗಿ ಪಿಣರಾಯಿ ವಿಜಯನ್ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಕಳೆದ 10 ವರ್ಷದಿಂದ ಇವರೇ ಆಡಳಿತ ನಡೆಸ್ತಾ ಇದ್ದಾರೆ. ಆದ್ರಿಂದ ಅಲ್ಲಿ ಆಡಳಿತ ವಿರೋಧಿ ಅಲೆ ಕೂಡ ಇದೆ. ಇದರಿಂದಾಗಿ ಪಿಣರಾಯಿ ವಿಜಯನ್ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ನಾನು ಈ ಬಾರಿ ಸೋಲ್ತಾ ಇದ್ದೇನೆ ಅಂತೇಳಿ. ಹಾಗಾಗಿ ಇಲ್ಲಿ ಮುಸಲ್ಮಾನ್ ಮತದಾರರನ್ನ ತಮ್ಮತ್ತ ಸೆಳೆಯಲಿಕ್ಕೆ ಈ ಒಂದು ಬಾಣವನ್ನು ಅವರು ಪ್ರಯೋಗಿಸಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಕಾಂಗ್ರೆಸ್ ನೇತೃತ್ವದ UDF ನಲ್ಲಿ ಮುಸ್ಲಿಂ ಲೀಗ್ ಕೂಡ ಇದೆ. ಆದ್ರಿಂದಾಗಿ ಒಂದಷ್ಟು ಮುಸ್ಲಿಂ ಮತಗಳು UDF ಗೆ ಹೋಗಿಯೇ ಹೋಗ್ತದೆ. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಮುಸ್ಲಿಂ ಮತವನ್ನ ತನ್ನತ್ತ ಸೆಳಿಬೇಕು ಅಂತೇಳಿ ಪಿಣರಾಯಿ ವಿಜಯನ್ ಅವರು ಈ ಒಂದು ಬಾಣವನ್ನ ಪ್ರಯೋಗಿಸಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಅಕ್ರಮವಾಗಿ ನೆಲೆಸಿದ್ದವರೆಲ್ಲರೂ ಕೂಡ ಮುಸಲ್ಮಾನ್ ಕುಟುಂಬದವರು. ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ, ಇವರೆಲ್ಲರೂ ವಲಸಿಗರು, ಬೇರೆ ಎಲ್ಲಿಂದನೂ ಬಂದು ಇಲ್ಲಿ ನೆಲೆಸಿರುವಂತವರು. ಈಗಾಗಲೇ ಅವರಿಗೆ ಬೇರೆಯದೇ ಆದಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ ಮಾನವೀಯತೆ ನೆಲೆಯಲ್ಲಿ ಅಂತೇಳಿ ಹೇಳಿದ್ದಾರೆ. ಆದ್ರೆ ಇವ್ರು ಎಲ್ಲಿಂದ ವಲಸೆ ಬಂದಿದ್ದಾರೆ ಅನ್ನೋದು ಇಲ್ಲಿವರೆಗೂ ಕೂಡ ಸಿದ್ದರಾಮಯ್ಯನವರು ಕೂಡ ಕ್ಲಿಯರ್ ಮಾಡ್ಲಿಲ್ಲ. ಇವರು ರೋಹಿಂಗ್ಯಾಗಳ, ಇಲ್ಲ ಬಾಂಗ್ಲಾದೇಶದವರ, ಅಥವಾ ಅವರು ಭಾರತೀಯರ, ಇದನ್ನ ಕೂಡ ಕನ್ಫರ್ಮ್ ಮಾಡ್ಬೇಕಿತ್ತು. ಆದ್ರೆ ಇಲ್ಲಿವರೆಗೆ ಅದನ್ನ ಕನ್ಫರ್ಮ್ ಮಾಡಿಲ್ಲ. ಈ ವಿಷಯ ಈಗ ಯಾವ ಮಟ್ಟಿಗೆ ತಲುಪಿದೆ ಅಂತ ಹೇಳಿದ್ರೆ, ದೆಹಲಿಯಲ್ಲಿ CWC ಮೀಟಿಂಗ್ ಮುಗಿದ ನಂತರ KC ವೇಣುಗೋಪಾಲ್ ಅವರು ಸಿದ್ದರಾಮಯ್ಯನವರ ಹತ್ರ ಪ್ರತ್ಯೇಕವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ನಡೆಸಿದ್ದಾರೆ. ಯಾಕೆ ಈ ರೀತಿ ನೀವು ಮಾಡಿದ್ದೀರಾ, ಅಲ್ಲಿ ನಿರಾಶ್ರಿತರಾದವರಿಗೆ ಏನ್ ವ್ಯವಸ್ಥೆ ಮಾಡಿದ್ದೀರಾ, ಅವರೆಲ್ಲರೂ ಮುಸಲ್ಮಾನರಾಗಿರೋದ್ರಿಂದ ಕೇರಳದಲ್ಲಿ ಚುನಾವಣೆ ಇರೋದ್ರಿಂದ ಸ್ವಲ್ಪ ದಿನದ ಮಟ್ಟಿಗೆ ಕಾಯಬಹುದಿತ್ತಲ್ಲ, ಈ ರೀತಿಯಾಗಿ ಕೂಡ ಪ್ರಶ್ನೆ ಮಾಡಿದ್ದಾರೆ ಅನ್ನೋ ಸುದ್ದಿ ಕೂಡ ಎಲ್ಲರೂ ಹರಿದಾಡ್ತಾ ಇದೆ. ಈ ರೀತಿಯಾಗಿ KC ವೇಣುಗೋಪಾಲ್ ಕೇಳಲಿಕ್ಕೂ ಕೂಡ ಒಂದು ಕಾರಣ ಇದೆ. ಅದೇನು ಅಂತ ಹೇಳಿದ್ರೆ, ಮುಂದಿನ ಚುನಾವಣೆಯಲ್ಲಿ ಇದು ಮುಖ್ಯ ವಿಷಯವಾಗಿ ಪ್ರಸ್ತಾಪ ಆಗುವಂತ ಸಾಧ್ಯತೆ ಇರ್ತದೆ. ಇದನ್ನೇ ಮುಖ್ಯ ಅಸ್ತ್ರವಾಗಿ ಉಪಯೋಗಿಸಿಕೊಂಡು ಪಿಣರಾಯಿ ವಿಜಯನ್ ಅವರು ಕಾಂಗ್ರೆಸ್ ವಿರುದ್ಧ ಹರಿಹಾಯುವಂತ ಸಾಧ್ಯತೆ ಇದೆ. ಮುಸಲ್ಮಾನರ ಮತವನ್ನ ತಮ್ಮತ್ತ ಸೆಳೆಯಲಿಕ್ಕೆ ಏನೆಲ್ಲ ಸಾಧ್ಯವೋ ಎಲ್ಲದನ್ನು ಕೂಡ ಅವ್ರು ಮಾಡೇ ಮಾಡ್ತಾರೆ.
ಆದ್ರಿಂದಾಗಿ ಮುಖ್ಯಮಂತ್ರಿ ಆಗುವಂತಹ ಆಸೆ ಇಟ್ಕೊಂಡಿರುವಂತಹ ಕೆ.ಸಿ. ವೇಣುಗೋಪಾಲ್ ಅವರಿಗೆ ಸ್ವಲ್ಪ ಎಲ್ಲೋ ಭಯ ಪ್ರಾರಂಭ ಆಗಿದೆ. ಆದ್ರಿಂದಾಗಿ ಅವರು ಸಿದ್ದರಾಮಯ್ಯನವರನ್ನ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ಕೇರಳ ಮತ್ತು ಕರ್ನಾಟಕ ಎರಡು ಸರ್ಕಾರದವರು ಈ ಒಂದು ವಿಷಯಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿದ್ದಂತವ್ರು ಎಲ್ಲರೂ ಕೂಡ ಮುಸಲ್ಮಾನರು. ಒಂದ್ ವೇಳೆ ಹಿಂದೂಗಳೇನಾದ್ರೂ ಈ ರೀತಿಯಾಗಿ ಅತಿಕ್ರಮ ಮಾಡ್ಕೊಂಡಿದ್ದು ಅವ್ರನ್ನ ಏನಾದ್ರೂ ಒಕ್ಕಲೆಬ್ಬಿಸಿದ್ರೆ ಖಂಡಿತವಾಗಿ ಕೇರಳ ಸರ್ಕಾರ ಇದನ್ನ ಅಪ್ರಿಶಿಯೇಟ್ ಮಾಡ್ತಾ ಇತ್ತು ಅನ್ಸ್ತದೆ. ಹಾಗೇನೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ರೀತಿ ಯಾಕೆ ಮಾಡಿದ್ರಿ ಅಂತ ಪ್ರಶ್ನೆ ಕೂಡ ಮಾಡ್ತಾ ಇರಲಿಲ್ಲ ಅನ್ಸ್ತದೆ. ಆದ್ರೆ ಇಲ್ಲಿ ಒಕ್ಕಲೆಬ್ಬಿಸಿರೋದು ಮುಸಲ್ಮಾನರನ್ನ, ಈ ಎರಡೂ ಪಕ್ಷದವರ ವೋಟ್ ಬ್ಯಾಂಕ್. ಹಾಗಾಗಿ ಇವ್ರ ಬಗ್ಗೆ ಕೇರಳ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಬಹಳಷ್ಟು ಗಮನ ಹರಿಸ್ತಾ ಇದೆ. ಹಾಗೇನೆ ಅವರ ಪುನರ್ವಸತಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ಬಹಳಷ್ಟು ಅಸ್ಥೆಯನ್ನು ವಹಿಸ್ತಾ ಇದೆ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ನಾವು ಕಾನೂನುಬದ್ಧವಾಗಿ ಮಾಡಿರುವಂತಹದ್ದು, ಕೇರಳ ಸರ್ಕಾರಕ್ಕೂ ಇದಕ್ಕೆ ಸಂಬಂಧ ಇಲ್ಲ, ನಮ್ಮ ರಾಜ್ಯದ ವಿಷಯದಲ್ಲಿ ನೀವು ಮೂಗ್ ತೂರಿಸಬೇಡಿ ಅಂತಕೊಂಡು ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಸದ್ಯಕ್ಕೆ ಈ ವಿಷಯ ಇಲ್ಲಿಗೆ ನಿಲ್ಲುವಂತ ಸಾಧ್ಯತೆಗಳು ಖಂಡಿತವಾಗಿ ಇಲ್ಲ. ಬೇಕಾದ್ರೂ ನೋಡಿ, ಇನ್ನೊಂದಿಷ್ಟು ರಾಜಕೀಯ ಪಕ್ಷಗಳು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೇನೆ ಮಾನವ ಹಕ್ಕುಗಳ ಬಗ್ಗೆ ಮಾತಾಡುವಂತ ಒಂದಿಷ್ಟು ಬುದ್ಧಿವಂತರು ಕೂಡ ಈ ವಿಷಯವನ್ನ ಇಟ್ಕೊಂಡು ಕೆಲ ದಿನಗಳ ಮಟ್ಟಿಗೆ ಅಂಕಣ ಬರೆಯೋದು, ಹಾಗೇನೆ ಟಿವಿಗಳ ಕೂತ್ಕೊಂಡು ಡಿಬೇಟ್ ಮಾಡೋದು ಎಲ್ಲದೂ ಕೂಡ ನಡೆಯುವಂತ ಸಾಧ್ಯತೆ ಇರ್ತದೆ. ಬೇಕಿದ್ರೆ ನೀವು ಕಾದು ನೋಡಿ. ಸ್ನೇಹಿತರೆ, ನಿಮ್ಗೆ ಅನಿಸ್ತಾರೆ ಕರ್ನಾಟಕ ಸರ್ಕಾರ ಈ ರೀತಿಯಾಗಿ ಅಲ್ಲಿ ಅತಿಕ್ರಮಿಸಿಕೊಂಡವ್ರನ್ನ ಹೊರ ಹಾಕಿರೋದು ಸರಿಯಾ ಅಥವಾ ತಪ್ಪಾ? ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಕೇರಳ ಸರ್ಕಾರ ಈ ವಿಷಯದಲ್ಲಿ ಮೂಗು ತೋರಿಸ್ತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ. ನಿಮ್ಗೆ ನಾನಿಲ್ಲಿ ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.